ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ ಬನ್ನಿ. ಓಕೆ, ಹಾಲಿ ಸಂಸದರಿಗೆ ಬಿಜೆಪಿ ಟಿಕೆಟ್ ಬಹುತೇಕ ಫಿಕ್ಸ್ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಇನ್ನೇನಿದ್ರು ಹೈಕಮಾಂಡ್ ಇದನ್ನು ಅಪ್ರೂವ್ ಮಾಡಬೇಕು ಅಷ್ಟೇ. ಅದರ ಪ್ರಕಾರ ಚಿಕ್ಕೋಡಿಯಿಂದ ರಮೇಶ್ ಕತ್ತಿ ಹೆಸರು ಫೈನಲ್ ಆಗ್ತಾ ಇದೆ. ಎರಡು ಹೆಸರಿತ್ತು, ರಮೇಶ್ ಕತ್ತಿ ಅಥವಾ ಪ್ರಭಾಕರ್ ಕೋರೆ ಅಂತ. ಅದರಲ್ಲಿ ರಮೇಶ್ ಕತ್ತಿ ಹೆಸರು ಫೈನಲ್ ಆಗ್ತಾ ಇದೆ. ಇನ್ನು ಬೆಳಗಾವಿಯಿಂದ ಸಿಟ್ಟಿಂಗ್ ಎಂಪಿ ಸುರೇಶ್ ಅಂಗಡಿ, ಬಾಗಲಕೋಟೆಯಿಂದ PC ಗದ್ದಿಗೌಡರ್, ರಮೇಶ್ ಜಿಗಜಿಣಗಿ, ಕಲಬುರಗಿಯಿಂದ ಉಮೇಶ್ ಜಾಧವ್, ಬೀದರಿಂದ ಭಗವಂತ ಖೂಬಾ, ಕೊಪ್ಪಳ ಕರಡಿ ಸಂಗಣ್ಣ, ಬಳ್ಳಾರಿ ದೇವೇಂದ್ರಪ್ಪ. ಇಲ್ಲಿ ನಾಗೇಂದ್ರ ಸಹೋದರನಿಗೆ ಫೈನಲ್ ಅಂತ ಹೇಳಲಾಗ್ತಾ ಇತ್ತು, ಆದರೆ ವೆಂಕಟೇಶ್ ಪ್ರಸಾದ್ಗೆ ಟಿಕೆಟ್ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಹಾವೇರಿಯಿಂದ ಶಿವಕುಮಾರ್ ಉದಾಸಿ, ಧಾರವಾಡದಿಂದ ಪ್ರಹ್ಲಾದ್ ಜೋಶಿ, ಉತ್ತರ ಕನ್ನಡದಿಂದ ಅನಂತಕುಮಾರ್ ಹೆಗಡೆ, ದಾವಣಗೆರೆ GM ಸಿದ್ದೇಶ್ವರ್, ಶಿವಮೊಗ್ಗ BY ರಾಘವೇಂದ್ರ, ಉಡುಪಿ ಚಿಕ್ಕಮಗಳೂರಿನಿಂದ ಶೋಭಾ ಕರಂದ್ಲಾಜೆ, ಹಾಸನ ಎ ಮಂಜು ಹೆಸರನ್ನ ಇಟ್ಕೊಂಡಿದ್ದಾರೆ, ಯಾಕೆಂದರೆ ಮಂಜು ಅವರು ಇನ್ನೂ ಕೂಡ ರಾಜೀನಾಮೆ ಕೊಟ್ಟಿಲ್ಲ. ಇನ್ನು ದಕ್ಷಿಣ ಕನ್ನಡದಿಂದ ನಳಿನ್ ಕುಮಾರ್ ಕಟೀಲು, ತುಮಕೂರಿನಿಂದ GS ಬಸವರಾಜು, ಮೈಸೂರಿನಿಂದ ಪ್ರತಾಪ್ ಸಿಂಹ, ಚಾಮರಾಜನಗರದಿಂದ V ಶ್ರೀನಿವಾಸ್ ಪ್ರಸಾದ್, ಬೆಂಗಳೂರು ಉತ್ತರ DV ಸದಾನಂದಗೌಡ, ಬೆಂಗಳೂರು ಸೆಂಟ್ರಲ್ PC ಮೋಹನ್, ಬೆಂಗಳೂರು ದಕ್ಷಿಣ ತೇಜಸ್ವಿನಿ ಅನಂತಕುಮಾರ್, ಚಿಕ್ಕಬಳ್ಳಾಪುರ BN ಬಚ್ಚೇಗೌಡಗೆ ಟಿಕೆಟ್ ಬಹುತೇಕ ಫೈನಲ್ ಆದಂತೆ ಕಂಡು ಬರ್ತಾ ಇದೆ. ಇವರೆಲ್ಲರೂ ಕೂಡ ಕೆಲವು ಸಿಟ್ಟಿಂಗ್ ಎಂಪಿಗಳಿಗಂತೂ ಎಲ್ರಿಗೂ ಟಿಕೆಟ್ ಕನ್ಫರ್ಮ್ ಆಗಿದೆ. ಇನ್ನು ಕೋಲಾರದಿಂದ DS ವೀರಯ್ಯ ಅಥವಾ ಡಾಕ್ಟರ್ ರಮೇಶ್ ಬಾಬು ಅಂತ ಹೇಳಲಾಗ್ತಾ ಇದೆ. ಇನ್ನು ಮಂಡ್ಯ ಬಿಜೆಪಿ ಅಭ್ಯರ್ಥಿಯಾಗಿ ಸಿದ್ದರಾಜು ಹೆಸರು ಅಂತಿಮವಾಗಿದೆ. ಬಟ್ ಸುಮಲತಾ ಅವರಿಗೆ ಬೆಂಬಲ ಕೊಡಬೇಕಾ ಇಲ್ವಾ ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ವೇಳೆ ಸುಮಲತಾ ಅವರಿಗೆ ಬೆಂಬಲ ಕೊಡೋದು ಅಂತಾನೆ ಆದರೆ ಕೊನೆ ಕ್ಷಣದಲ್ಲಿ ಕಣದಿಂದ ಹಿಂದೆ ಸರಿತಾರೆ ಸಿದ್ದರಾಜು ಅವರು. ಆದರೆ ಈಗ ಸದ್ಯಕ್ಕೆ ಅವರ ಹೆಸರನ್ನ ಫೈನಲ್ ಮಾಡಲಾಗಿದೆ. ಓಕೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ. ನನ್ನ ಕೊಲೀಗ್ ರವೀಶ್ ನನ್ನ ಜೊತೆ ಇವಾಗ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ರವೀಶ್, ಈಗ ಈ ಪಟ್ಟಿಯನ್ನ ಹೈಕಮಾಂಡ್ಗೆ ರವಾನೆ ಮಾಡಿ ಹೈಕಮಾಂಡ್ನಿಂದ ಗ್ರೀನ್ ಸಿಗ್ನಲ್ ಪಡ್ಕೊಳ್ಬೇಕಾಗತ್ತಾ, ಆಮೇಲೆ ಇದು ಅಧಿಕೃತ ಅಂತನಾ, ಹೇಗೆ? ಅರವಿಂದ್, ಖಂಡಿತವಾಗಿಯೂ ಕೂಡ ಕೋರ್ ಕಮಿಟಿಯಿಂದ ಶಿಫಾರಸನ್ನ ಮಾಡ್ತಾರೆ ಹೆಸರುಗಳನ್ನ. ಇನ್ನೂ ಕೂಡ ಅಂತಿಮಗೊಂಡಿಲ್ಲ, ಇನ್ನೂ ಕೂಡ ಚರ್ಚೆ ಆಗ್ತಾ ಇದೆ. ಪ್ರಮುಖವಾಗಿರ್ತಕ್ಕಂಥದ್ದು ಹಾಲಿ ಸಂಸದರಿಗೆ ಟಿಕೆಟ್ ಕೊಡಬೇಕು ಅಂತಲೂ ಕೂಡ ಈಗಾಗಲೇ ಹೇಳಲಾಗ್ತಾ ಇತ್ತು, ಪಕ್ಷದ ವೇದಿಕೆಯಲ್ಲೂ ಚರ್ಚೆ ಆಗ್ತಾ ಇತ್ತು. ಹಾಗಾಗಿ ಹಾಲಿ ಸಂಸದರಿಗೆ ಟಿಕೆಟ್ ಪಕ್ಕಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಅವರ ಹೆಸರುಗಳನ್ನು ಕೂಡ ಅಂತಿಮಗೊಳಿಸ್ತಾ ಇದ್ದಾರೆ. ಯಾಕೆಂದ್ರೆ ಒಂದೆರಡು ಕ್ಷೇತ್ರಗಳಲ್ಲಿ ಬದಲಾವಣೆ ಮಾಡದೇ ಆದ್ರೆ ಖಂಡಿತವಾಗಿಯೂ ಕೂಡ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಅಸಮಾಧಾನ ಮೂಡುತ್ತೆ ಅನ್ನೋ ದೃಷ್ಟಿಯಿಂದ ಇಲ್ಲಿ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಿಂದ ಹಾಲಿ ಸಂಸದರ ಒಂದು ಹೆಸರುಗಳನ್ನು ಕೂಡ ಅಂತಿಮಗೊಳಿಸಿ ಕಳಿಸ್ಕೊಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಆದ್ರೆ ಬಿಜೆಪಿ ಹೈಕಮಾಂಡ್ ಅವರು ತೆಗೆದುಕೊಳ್ಳುವಂತಹ ತೀರ್ಮಾನಕ್ಕೂ ಕೂಡ ಬದ್ಧರಾಗಿರ್ತೇವೆ ಅಂತ ಕೂಡ ಸ್ಪಷ್ಟಪಡಿಸ್ತಾರೆ. ಇದ್ರ ಜೊತೆಗೆ ಪ್ರಮುಖವಾಗಿರ್ತಕ್ಕಂಥದ್ದು ಕೆಲ ಕ್ಷೇತ್ರಗಳಲ್ಲಿ 2 ರಿಂದ 3 ಅಭ್ಯರ್ಥಿಗಳು ಕೂಡ ಇದ್ದಾರೆ. ಅಂದ್ರೆ ಕೋಲಾರ ಆಗಿರ್ಬೋದು, ಚಿತ್ರದುರ್ಗ ಆಗಿರ್ಬೋದು. ಅದ್ರ ಜೊತೆಗೆ ಈ ಒಂದು ಮಂಡ್ಯ ಒಂದು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಅಭ್ಯರ್ಥಿ ಹಾಕಬಾರದು ಅಂತ ತೀರ್ಮಾನಕ್ಕೆ ರಾಜ್ಯ ಬಿಜೆಪಿ ಬಂದಿದೆ. ಆದ್ರೆ ಹೈಕಮಾಂಡ್ ನಿಲುವು ಏನಿರುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿದೆ. ಅಂದ್ರೆ ಒಟ್ಟಾರೆಯಾಗಿ ಇವತ್ತು ನಡೀತಾ ಇರತಕ್ಕಂತ ಈ ಸಭೆಯಲ್ಲಿ ಅಭ್ಯರ್ಥಿಗಳ ಹೆಸರನ್ನ ಶಿಫಾರಸ್ ಮಾಡ್ತಾರೆ ಅಷ್ಟೇ. ಆದ್ರೆ ಅಂತಿಮಗೊಳ್ಳೋದು ಕೇಂದ್ರ ಚುನಾವಣಾ ಸಮಿತಿಯ ಸಭೆಯ ಬಳಿಕ. ನಾಳೆ ಒಂದು ಕೇಂದ್ರ ಚುನಾವಣಾ ಸಮಿತಿ ಸಭೆ ಇದೆ, ಅಮಿತ್ ಶಾ ಅವರ ನೇತೃತ್ವದಲ್ಲಿ, ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆಯುತ್ತೆ. ಅದಾದ ಬಳಿಕ ಯಾರ ಅಭ್ಯರ್ಥಿ ಅನ್ನೋದು ಕೂಡ ಫೈನಲ್ ಆಗುತ್ತೆ. ನಾಳೆ ಸಂಜೆ ಒಳಗಡೆ ಅಧಿಕೃತವಾಗಿ ಬಿಜೆಪಿ ಹೈಕಮಾಂಡ್ ನಿಂದ ಈ ಒಂದು ಹೆಸರುಗಳು ಕೂಡ ಫೈನಲ್ ಆಗುತ್ತೆ ಅಂತಾನೆ ಹೇಳ್ಬೋದು ಅರವಿಂದ್.
ರವೀಶ್, ಅನಿರೀಕ್ಷಿತವಾಗಿ ಅಂದ್ರೆ ನಿರೀಕ್ಷಿತವಲ್ಲದ ಹೆಸರು ಯಾವುದಾದ್ರೂ ಪಟ್ಟಿಯಲ್ಲಿ ಸೇರ್ಪಡೆಯಾಗಿದೆಯಾ? ಖಂಡಿತವಾಗಿಯೂ ಕೂಡ ಬಳ್ಳಾರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶಾಂತ ಅವರು ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಅದಾದ ಬಳಿಕ ನಾಗೇಂದ್ರ ಅವರ ಸಹೋದರ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಸ್ಪರ್ಧೆ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತಾ ಇತ್ತು. ಈಗ ಕೇಳಿ ಬರ್ತಾ ಇರತಕ್ಕಂಥ ಮಾಹಿತಿ ಪ್ರಕಾರ ದೇವೇಂದ್ರಪ್ಪ ಅವರ ಹೆಸರು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಯಾರ ಹೆಸರನ್ನು ಅಂತಿಮಗೊಳಿಸ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ. ದೇವೇಂದ್ರಪ್ಪ ಹೆಸರು ಅಥವಾ ವೆಂಕಟೇಶ್ ಪ್ರಸಾದ್ ಹೆಸರು ಅಂತ ಕೂಡ. ಅದರ ಜೊತೆಗೆ ಕೋಲಾರದಲ್ಲಿ ವೀರಯ್ಯ ಅವರಾಗಿರ್ಬೋದು, ಛಲವಾದಿ ನಾರಾಯಣ ಸ್ವಾಮಿ ಅವರಾಗಿರ್ಬೋದು, ಡಾಕ್ಟರ್ ರಮೇಶ್ ಬಾಬು ಆಗಿರ್ಬೋದು, ಈ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾಗಿ ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಕೋರ್ ಕಮಿಟಿ ಸದಸ್ಯರ ಒಟ್ಟಾರೆ ಬಹುಮತದ ಆಧಾರದ ಮೇಲೆ ಇಲ್ಲಿ ಹೆಸರುಗಳು ಕೂಡ ಫೈನಲ್ ಆಗ್ತಾ ಇರತಕ್ಕಂಥದ್ದು. ಹಾಗಾಗಿ ಅಂತಿಮವಾಗಿ ಯಾರೆಲ್ಲ ಹೆಸರುಗಳನ್ನು ಕೂಡ ಫೈನಲ್ ಮಾಡ್ತಾರೆ ಅಂತ ಕೂಡ ಕಾದ್ ನೋಡಬೇಕಾಗಿದೆ. ಚಿತ್ರದುರ್ಗ ವಿಚಾರದಲ್ಲೂ ಕೂಡ ಜನಾರ್ದನ್ ಸ್ವಾಮಿ ಆಗಿರ್ಬೋದು, ಮಾನಪ್ಪ ಉಜ್ಜಲ್ ಆಗಿರ್ಬೋದು, ಇವರ ಹೆಸರುಗಳು ಕೂಡ ಕೇಳಿ ಬರುತ್ತೆ. ಹಾಗಾಗಿ ಯಾರ ಹೆಸರನ್ನ ಫೈನಲ್ ಮಾಡ್ತಾರೆ ಚಿತ್ರದುರ್ಗ ವಿಚಾರದಲ್ಲಿ ಏನನ್ನು ಕೂಡ ಕಾದ್ ನೋಡಬೇಕಾಗಿದೆ. ಒಟ್ಟಾರೆಯಾಗಿ ಕೋರ್ ಕಮಿಟಿಯಲ್ಲಿ ಸದಸ್ಯರ ಬಹುಮತದ ಆಧಾರದ ಮೇಲೆ ಹೆಸರುಗಳನ್ನ ಫೈನಲ್ ಮಾಡ್ತಾರೆ ಅಂತ ಕೂಡ ಹೇಳ್ಬೋದಾಗಿದೆ. ಹಾಗಾಗಿ ಸಂಜೆ ಒಳಗಡೆ ಪಟ್ಟಿ ಅಂತಿಮ ಆಗುತ್ತೆ ರಾಜ್ಯ ಬಿಜೆಪಿ ಕೋರ್ ಕಮಿಟಿಯಿಂದ. ಅದಾದ ಬಳಿಕ ಆ ಪಟ್ಟಿಯನ್ನು ದೆಹಲಿಗೆ ತೆಗೆದುಕೊಂಡು ಹೋಗಿ ಯಡಿಯೂರಪ್ಪನವರು ಹೈಕಮಾಂಡ್ ಮುಂದಿಡ್ತಾರೆ. ಕಡೆಯದಾಗಿ ಅಂತಿಮವಾಗಿ ನಾಳೆ ಒಂದು ಹೈಕಮಾಂಡ್ ಸಭೆಯ ಬಳಿಕ ಈ ಒಂದು ಹೆಸರುಗಳು ಫೈನಲ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅರವಿಂದ್, ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳಿಗೆ ಒಂದೇ ದಿನ ಪಟ್ಟಿ ಪ್ರಕಟವಾಗೋ ನಿರೀಕ್ಷೆ ಇದೆಯಾ ನಾಳೆ? ಈಗ ಬಂದಿರತಕ್ಕಂತ ಮಾಹಿತಿ ಪ್ರಕಾರ 20 ರಿಂದ 24 ಲೋಕಸಭಾ ಕ್ಷೇತ್ರಗಳಿಗೆ ನಾಳೆ ಪಟ್ಟಿ ಒಂದು ರಿಲೀಸ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. 4 ಕ್ಷೇತ್ರಗಳ ಒಂದು ಪಟ್ಟಿ ಏನಿದೆ ಅದು ತಡವಾಗಿ ಆಗ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾಕಂದ್ರೆ 2 ಹಂತದ ಚುನಾವಣೆ ಇರೋದ್ರಿಂದ ಮೊದಲ ಹಂತದ ಚುನಾವಣೆ ಯಾವ್ಯಾವ ಕ್ಷೇತ್ರಗಳಿದೆ ಆ ಪಟ್ಟಿ ಬಹುತೇಕ ಫೈನಲ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಹಾಲಿ ಸಂಸದರ ಒಂದು ಕ್ಷೇತ್ರಗಳೇನಿದೆ ಆ ಪಟ್ಟಿಯು ಕೂಡ ನಾಳೆಯೂ ಕೂಡ ಫೈನಲ್ ಆಗುವಂತ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಅರವಿಂದ್, ಎಸ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.